ರಾಜ್ಯ ಮಟ್ಟದ ಖೋ ಖೋ ಪಂದ್ಯಾವಳಿಯಲ್ಲಿ ಆಯ್ಕೆಯಾದ್ದರಿಂದ ವಿಜಯೋತ್ಸವವನ್ನು ಮಾಡಲಾಗಿದೆ. 17 ವರ್ಷದ ಬಾಲಕಿಯರ ವಯೋಮಾನದೊಳಗಿನ ಖೋ ಖೋ ಪಂದ್ಯಾವಳಿಗಳಲ್ಲಿ ಅದ್ದೂರಿಯಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಮಾಡಲಾಗಿದೆ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಮೂಡಲಗಿ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ವಿಭಾಗ ಮಟ್ಟದ 17 ವರ್ಷದ ವಯೋಮಾನದೊಳಗಿನ ಬಾಲಕಿಯರ ಖೋ ಖೋ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಪರಮನೊಂದಡಿ ಗ್ರಾಮದ ಶ್ರೀ ಸದ್ಗುರು ಶ್ರೀ ಬಸವಗೋಪಾಲ ಪ್ರೌಢಶಾಲೆ ಬಾಲಕಿಯರು ಖೋ ಖೋ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಖೋ ಖೋ ಪಂದ್ಯಾವಳಿಯಲ್ಲಿ ರಾಜ್ಯಮಟ್ಟಕ್ಕೆ ಆಯ್ಕೆಯಾದ ಪರಮನೊಂದಡಿ ಗ್ರಾಮದ ಶ್ರೀ ಸದ್ಗುರು ಬಸವಗೋಪಾಲ ಪ್ರೌಢಶಾಲೆಯ ಬಾಲಕಿಯರು ಗ್ರಾಮದಲ್ಲಿ ಡಿಜೆ ಹಾಡಿಗೆ ಕುಣಿದು ಕುಪ್ಪಳಿಸುವ ಮೂಲಕ ಒಬ್ಬರಿಗೊಬ್ಬರು ಗುಲಾಲು ಎರಚಿ ವಿಜಯೋತ್ಸವ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಲೆ ಸಿಬ್ಬಂದಿ ವರ್ಗ, ಆಡಳಿತ ಮಂಡಳಿ ಮತ್ತು ಖೋ ಖೋ ತರಬೇತಿ ನೀಡಿದ ಗುರುಗಳು, ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಾಜರಿದ್ದರು. ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಏನಿದ ಖುಷಿ ಆಚರಿಸಿ ಮಾಡ್ತೀವಿ? ಎದ್ರ ಸಂಬಂಧ? ವಿಭಾಗ ಮಟ್ಟ ಯಾವ ದಸರಾ ಕೂಟು ಯಾವ್ದಿತ್ತು? ಸ್ಕೂಲ್ ಬೆಂಚ್. ಏನು ಪ್ರಥಮ ಬಹುಮಾನ ಅಥವಾ ಸಿಂಗಲ್ ಬಹುಮಾನ ಇತ್ತು? ಯಾವ ಆಟ? ಖೋ ಖೋ. ಎರಡು ದಿವಸದಿಂದ ಟ್ರೈ ಮಾಡಾಕತ್ತೀರಿ ನೀವು? ಇವತ್ತು ನಿಮಗೆ ಫಲ ಸಿಕ್ಕಿದೆ. ನಿಮ್ಮ ಕೋಚರ್ ಯಾರು? ಹೆಂಗೆ ಕೋಚಿಂಗ್ ಹೆಂಗೆ ಮಾಡ್ತೀರ ಅವ್ರ? ಬಹಳ ಚೆನ್ನಾಗಿ ಮಾಡಿಸಿದ್ರು ಸರ್. ಎಷ್ಟು ಸ್ಟ್ರಿಕ್ಟ್ ಅಂತ ಹೇಳಿದ್ರು ಸರ್. ಅದಕ್ಕೆ ನಾವೆಲ್ಲರೂ ಈ ಮಟ್ಟಕ್ಕೆ ಬಂದಿದ್ದೀವಿ ಸರ್. ಅವ್ರಿಗೆ ಶ್ರಮ ಪಟ್ಟಿದ್ದಕ್ಕೆ ನಮಗೆ ಫಲ ಸಿಕ್ಕಿದೆ ಸರ್. ಹೌದಾ? ಓಕೆ. ಈಗ ನಿಮ್ಗೆ ಫಸ್ಟ್ ಬಹುಮಾನ ಸಿಕ್ಕಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾವ ಮಟ್ಟದಿದು? ಏನು ನಿಮ್ಮ ಸ್ಕೂಲ್ ಯಾವುದು? ನಮ್ಮ ಸ್ಕೂಲು ಶ್ರೀ ಸದ್ಗುರು ಬಸವಗೋಪಾಲ ಪರಮಾನಂದವಾಡಿ ಶಾಲೆ. ನಮಗೆ ಎಲ್ಲರೂ ಪ್ರೋತ್ಸಾಹ ನೀಡೋದಕ್ಕೆ ನಾವು ಶಿಕ್ಷಕರವರು ಕೊಟ್ಟಿದ್ದಾರೆ, ಮುಖ್ಯೋಪಾಧ್ಯಾಯರು ಕೊಟ್ಟಿದ್ದಾರೆ, ಕೋಚರ್ ಅಂತೂ ಎಲ್ಲರೂ ಫುಲ್ ಸಪೋರ್ಟ್ ಮಾಡಿದ್ದಕ್ಕೆ ನಮಗೆ ಭಾಳ ಖುಷಿಯಾಗಿದೆ ಸರ್. ಕೋಚರ್ ಅಂತೂ ನಮಗೆ ಫುಲ್ ಸಪೋರ್ಟ್ ಮಾಡಿದ್ರು ಸರ್. ಎಷ್ಟು ಹೇಳಿದ್ರು ಅದಕ್ಕೆ ನಾವು ಈಗ ಈ ಮಟ್ಟಕ್ಕೆ ಆಯ್ಕೆ ಆಗಿ ಸ್ಟೇಟ್ಗೆ ಹೋಗಿದ್ದೇವೆ. ನಮ್ಮ ಹೆಸರು ಸಮೀಕ್ಷಾ.